ಫಾರ್ ಕ್ವಶನ್ ನಂಬರ್ 2 ಅಂತ ಹಾಕಿ. ಸೊ ಐ ವಿಲ್ ಟೆಲ್ ಯು ದ ಸೊಲ್ಯೂಷನ್ ಹೇಳ್ಕೊಡ್ತೇನೆ. ಇದು ನೋಡಿ ಏಮ್ಸಲ್ಲಿ ಮತ್ತು ಇದರಲ್ಲಿ ಯಾವ ಥರ ಕೇಳ್ತಾರೆ ಅಂತ ಏಮ್ಸ್ ಲೆವೆಲ್ ಕ್ವಶನ್ ಇದು. ಓಕೆ, ಪ್ಲೀಸ್ ಕಾಪಿ ಇಟ್, ಬರ್ಕೊಳ್ಳಿ ಹಾಗೇನೆ. ಆಗಿದ್ರೆ ಓವರ್ ಅಂತ ಟೈಪ್ ಮಾಡಿ. ಆಮೇಲೆ ಮಾಡಿ, ಐ ವಿಲ್ ಗಿವ್ ದ ಟೈಮ್ ಕೊಡ್ತೇನೆ, ಆಮೇಲೆ ವರ್ಕೌಟ್ ಮಾಡಿ. ಇನ್ನು ಬೇರೆ ಕ್ವಶನ್ಸ್ ಇದೆ, ಹೋಗೋಣ. ಓಕೆ, ಕುಶಾಲ್, ಅದರ್ಸ್, ರಶ್ಮಿ, ಆಯ್ತಾ ಪುಟ? ಓಕೆ, the next one is what they are giving like this. Look here, there is a cylindrical wire. They are saying that the length of the wire, it is increased by n times. Length of the wire ಇದೆಯಲ್ಲ, ಇದನ್ನು ಇನ್ಕ್ರೀಸ್ ಮಾಡಿದ್ದೇನೆ by n times. What is the new resistance? ಇದು R ಆಗಿರಲಿ, ಇದು R dash ಆಗಿರಲಿ, R dash is equal to how much ಅಂತ ಕೇಳ್ತಾ ಇದ್ದಾರೆ. R dash that is equal to how much? ಆಪ್ಷನ್ಸ್ ಕೊಡ್ತೇನೆ. So since the length is increased by n times, it is nr, n square r by n, r by n square. Come on. ಸೊ ಇದಕ್ಕೆ ರೆಸಿಸ್ಟೆನ್ಸ್ ಆರ್ ಇದೆ. ಸೊ ದ ಲೆಂತ್ ಈಸ್ ಇನ್ಕ್ರೀಸ್ಡ್. ವೆರಿ ಗುಡ್ ಕುಶಾಲ್, ರೈಟ್. ರಶ್ಮಿ, ಗುಡ್. ಸೊ ದ ಲೆಂತ್ ಈಸ್ ಇನ್ಕ್ರೀಸ್ಡ್. ಸೊ ದ ನ್ಯೂ ರೆಸಿಸ್ಟೆನ್ಸ್ ಈಸ್ ನಾಟ್ ಎನ್ ಆರ್, ಇಟ್ ಈಸ್ ಎನ್ ಸ್ಕ್ವೇರ್ ಆರ್. ಯಾಕೆ ಅಂತ ಹೇಳ್ಕೊಡ್ತೇನೆ. ಓಕೆ, let the resistance of the wire, it is R. ನೋಡಿ, ಇದು resistance of wire R ಅಂತ ಅನ್ಕೊಳ್ಳಿ. So there is here what happens, let the length is increased by n times. Then you know that R is equal to rho into L by A. You take R dash is equal to, rho is same for the same material. Let the length is increased by n times, it is n into L. And can you tell me, when the length is increased, what about area A dash? So ಇದು ಏರಿಯಾ ಎ ಇರಲಿ, ಇದು ಸೊ ಎ ಡ್ಯಾಶ್ ಲೆಂತ್ ಮಾಡಿದಾಗ ಏರಿಯಾ ಎ ಏನಾಗುತ್ತೆ? ಆಪ್ಷನ್ಸ್ ಕೊಡ್ತೇನೆ. ಇನ್ಕ್ರೀಸಸ್, ಡಿಕ್ರೀಸಸ್, ರಿಮೈನ್ಸ್ ಸೇಮ್, ನನ್ ಆಫ್ ದಿಸ್. ಕಮಾನ್. ವೆನ್ ದ ಇಟ್ ಈಸ್ ಸ್ಟ್ರೆಚ್ ಮಾಡ್ತಾ ಇದ್ದೀವಿ, ಇದು ರಾಡ್ ಇಟ್ಕೊಂಡು ಇದನ್ನು ಸ್ಟ್ರೆಚ್ ಮಾಡ್ತಾ ಇದ್ದೀನಿ. ಸ್ಟ್ರೆಚ್ ಮಾಡಿದಾಗ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಗುತ್ತೆ? ಇಟ್ ಈಸ್ ಇನ್ಕ್ರೀಸ್, ಡಿಕ್ರೀಸ್, ರಿಮೈನ್ಸ್ ಸೇಮ್. ವೆರಿ ಗುಡ್, ಕರೆಕ್ಟ್. ಲುಕ್ ಹಿಯರ್,
That's why what happens, the new area, new length is, I write L dash by A dash. Not only there is change in length, there is also change in area also. Rho into, the new length is NL, and no doubt area is decreased, it is A by N. That's why you write A by N. ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಈಗ. So therefore what we are having is rho into L by A, N into N, it is nothing but N square. You substitute for rho into L by A, then R dash is equal to N square into R. Therefore you please remember, if the length is increased by N times, the resistance is increased by N square times. I hope you are able to understand. ನಾನು ತುಂಬ ಜಾಸ್ತಿ ಡೀಟೇಲಾಗಿ ಹೋಗ್ತಾ ಇಲ್ಲ, ಶಾರ್ಟ್ ಕಟ್ ಕೊಡ್ತಾ ಇದ್ದೇನೆ. ಆರ್ ಈಕ್ವಲ್ಸ್ ರೋ ಇಂಟು ಎಲ್ ಬೈ ಎ, ಆರ್ ಡ್ಯಾಶ್ ಈಕ್ವಲ್ಸ್ ರೋ ಇಂಟು ಎಲ್ ಡ್ಯಾಶ್ ಬೈ ಎ ಡ್ಯಾಶ್. Rho in both the cases same because the same material we are going to use. Let the L dash equals NL, A dash equals A by N, then we are going to get N square rho L by A. Rho L by A ಗೆ substitute ಮಾಡ್ಕೊಳ್ಳಿ, R dash equals N square into R. Therefore, if the length is increased by N times, the resistance is increased by N square times. This is the right answer. ಓಕೆ, ಇದನ್ನು ಉಲ್ಟಾ ಮಾಡಿ ಕೇಳ್ತಾರೆ ಎಕ್ಸಾಮಲ್ಲಿ. ಉಲ್ಟಾ ಮಾಡಿ ಹೇಗೆ ಕೇಳ್ತಾರೆ ದಯವಿಟ್ಟು ನೋಡಿ. ಸೊ ದರ್ ಇಸ್ ಎ ವೈರ್ ಇಸ್ ಕಂಪ್ರೆಸ್ಡ್ ಸೊ ದಟ್ ದ ರೆಸಿಸ್ಟೆನ್ಸ್ ಈಸ್ ಸೊ ದಟ್ ದ ಲೆಂತ್ ಈಸ್ ಡಿಕ್ರೀಸ್ ಬೈ N ಟೈಮ್ಸ್. L ಡ್ಯಾಶ್ ಈಕ್ವಲ್ಸ್ L ಬೈ N. ವಾಟ್ ಇಸ್ ಅ ನ್ಯೂ ರೆಸಿಸ್ಟೆನ್ಸ್ ಅಂತ ಕೇಳ್ತಾರೆ. ಅವಾಗ ಆನ್ಸರು ಇದಾಗುತ್ತೆ, ಆರ್ ಇರುವಂಥದ್ದು ಕಡಿಮೆ ಆಗುತ್ತೆ. ಇದನ್ನು ಆರ್ ತಗೋತೀವಿ, ಅವಾಗ ಇದು ಆರ್ ಡ್ಯಾಶ್ ತಗೋತೀವಿ. ಸೊ ಕಂಪ್ರೆಸ್ ಮಾಡಿದ್ರೆ ಆರ್ ಬೈ ಎನ್ ಸ್ಕ್ವೇರ್, ಎಲಾಂಗೇಟ್ ಮಾಡಿದ್ರೆ ಎನ್ ಸ್ಕ್ವೇರ್ ಆರ್. ಎನ್ ಸ್ಕ್ವೇರ್ ಆರ್. ದಯವಿಟ್ಟು ಕ್ವಶನ್ಸ್ ನೋಡ್ಕೊಂಡು ಆನ್ಸರ್ ಮಾಡಿ. ಓಕೆ, ಸೊ ಈಗ ಇನ್ನೊಂದು ಕ್ವಶನ್ ಕೇಳ್ತೇನೆ, ಆನ್ಸರ್ ಹೇಳ್ತೀರಾ ನೋಡೋಣ. ನಾವು ಯು ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಸೊ ಹಿಯರ್ ದರ್ ಇಸ್ ಎ ವೈರ್ ಆಫ್ ರೆಸಿಸ್ಟೆನ್ಸ್ ಆರ್. ಇದು ವೈರ್ ಆಫ್ ರೆಸಿಸ್ಟೆನ್ಸ್ ಆರ್ ಇದೆ. ಇದ್ರ ಪಕ್ಕದಲ್ಲಿ ಇನ್ನೊಂದು ಇದೇ ಥರದನ್ನು ಸೇರಿಸಿದ್ದೀನಿ, ಈ ಥರ ಇಟ್ಟಿದ್ದೀನಿ. ಸೊ ಸೇಮ್ ಲೆಂತ್ ಸೇಮ್ ಇದೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್ ಡ್ಯಾಶ್? ಆರ್ ಡ್ಯಾಶ್ ಎಷ್ಟು ಅಂತ ಆಪ್ಷನ್ಸ್ ಕೊಡ್ತೀನಿ. 2R, R/2, 4R, none of this. Come on, be quick. For one piece it is R. Okay, very good, Kushal. Right. ನೋಡಿ, ಕುಶಲ್ he is able to answer. ದಯವಿಟ್ಟು ನೋಡಿ, ಇದು ಜಾಯ್ನಿಂಗ್ ಆಫ್ ಕಂಡಕ್ಟರ್ಸ್. ಇದು ಸ್ಟ್ರೆಚಿಂಗ್. ಸೊ ಸ್ಟ್ರೆಚಿಂಗೇ ಬೇರೆ, ಜಾಯ್ನಿಂಗೇ ಬೇರೆ. ಅದೇ ಥರದ್ದು ಇನ್ನೊಂದು ಕಂಡಕ್ಟರ್ ಜಾಯಿನ್ ಮಾಡಿದ್ರೆ ಇಟ್ ಈಸ್ ಈಕ್ವಲ್ ಟು ಕನೆಕ್ಟೆಡ್ ಇನ್ ಸೀರೀಸ್. ಅವಾಗ R ಪ್ಲಸ್ R 2R ಆಗಿಬಿಡುತ್ತೆ. ಅದೇ ವೈರ್ನ ನೀವು ಸ್ಟ್ರೆಚ್ ಮಾಡಿದಾಗ ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎರಡು ಚೇಂಜ್ ಆಗಿ N ಸ್ಕ್ವೇರ್ ಟೈಮ್ಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸ್ಟ್ರೆಚಿಂಗೇ ಬೇರೆ, ಜಾಯ್ನಿಂಗೇ ಬೇರೆ. ಜಾಯ್ನಿಂಗ್ ಆಫ್ ವೈರ್ಸೇ ಬೇರೆ. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಆಗಿದ್ರೆ, ಸೊ ನಾನು ಇವಾಗ ಹೇಳಿರೋ ಕಾನ್ಸೆಪ್ಟ್ಸ್ ಅರ್ಥ ಆಗಿದ್ರೆ CU ಅಂತ ಟೈಪ್ ಮಾಡಿ. ನೆಕ್ಸ್ಟ್ ಕ್ವೆಶನಿಗೆ ಹೋಗ್ತೀನಿ. ಓಕೆ, ಫೈನ್. ಸೊ ನೌ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ಮುಂದಿನ ಕ್ವೆಶನ್ ನೋಡ್ಕೊಳ್ಳಿ. ದಟ್ ಈಸ್ ಕ್ವೆಶನ್ ನಂಬರ್ 4. ಎ ವೈರ್ ಆಫ್ 50 centimeter ಲಾಂಗ್, ಸೊ 0.5 meter ಲೆಂತ್ ಕೊಟ್ಟಿದ್ದಾರೆ. 1 millimeter square, area is 1 millimeter square. Is the cross section carries a current of 4 ampere, I equals 4 ampere. So V 2 volts. Then they are asking the resistivity rho, it is equal to how much? You know that R equals rho into L by A. According to Ohm's law, R equals V by I equals rho into L by A. Area of cross section 1 millimeter square. ನೋಡಿ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇದು 1 millimeter ಹೋಲ್ ಸ್ಕ್ವೇರ್ ಅಲ್ಲ, 1 millimeter square ಅಂದರೆ 1 × 10⁻³ ಮೀಟರ್ ಹೋಲ್ ಸ್ಕ್ವೇರ್ ತಗೋಬೇಕು. ಇದಕ್ಕೆ ಮಾತ್ರ ಸ್ಕ್ವೇರ್ ತಗೊಳ್ಳಿ. ಸೊ ಹಾಗಾದ್ರೆ 1 × 10⁻⁶ ಮೀಟರ್ ಸ್ಕ್ವೇರ್ ಆಯಿತು. ಕಮಾನ್, ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. V 2/4 is equal to rho ಗೊತ್ತಿಲ್ಲ, ಲೆಂತ್ 0.5 by ಏರಿಯಾ 1 × 10⁻⁶. ಓಕೆ, ಸೊ 2 1s are 2 2s are. ನೋಡಿ, 2 × 0.5 1 ಆಗುತ್ತೆ. ಹಾಗಾದರೆ ರೋ ಈಸ್ ಈಕ್ವಲ್ ಟು, ಸೊ ದಟ್ ಈಸ್ ಡೂ ದ ಕ್ರಾಸ್ ಮಲ್ಟಿಪ್ಲಿಕೇಶನ್, 1 × 10⁻⁶ ಓಮ್ ಮೀಟರ್. ದ ರೈಟ್ ಆನ್ಸರ್ ಈಸ್ D. D is the right answer.
For question number 4, the right option it is D. ಸೊ ಮಾಡಬೇಡಿ, ಒಂದು ನಿಮಿಷ ಅಬ್ಸರ್ವ್ ಮಾಡಿ, ಆಮೇಲೆ ಟೈಮ್ ಕೊಡ್ತೇನೆ. ಲೆಂತ್ 0.5 ಮೀಟರ್ ಕೊಟ್ಟಿದ್ದಾರೆ, ಏರಿಯಾ 1 ಮಿಲಿಮೀಟರ್ ಸ್ಕ್ವೇರ್. ನೋಡಿ ಈ ಥರ ಕೊಟ್ಟಿದ್ದಾರೆ ವೈರ್ ಅಂತ ಅಂದ್ಕೊಳ್ಳಿ. 1 × 10⁻³ ಮೀಟರ್ ಹೋಲ್ ಸ್ಕ್ವೇರ್ ಅಥವಾ 1 × 10⁻6 ಮೀಟರ್ ಸ್ಕ್ವೇರ್. I = 4 ಆಂಪಿಯರ್, V = 2 ವೋಲ್ಟ್, ರೋ ಎಷ್ಟು ಅಂತ ಕೇಳ್ತಾರೆ. R = ρ × L/A, V/I = ρ × L/A, 2/4 = ρ × 0.5 by 1 × 10⁻6. ಸಾಲ್ವ್ ಮಾಡಿ. 1 × 10⁻6 ಓಮ್ ಮೀಟರ್. Okay, fine. Okay, so let's go for the next one. Next question. The next question is, in the circuit shown below, I hope you are able to understand. ಆಗಿದ್ರೆ ಓವರ್ ಅಂತ ಟೈಪ್ ಮಾಡಿ. ಓಕೆ, ಫೈನ್. The next question, question number 5. That is, the circuit shown below, the ammeter and the voltmeter readings are 3 ampere and 6 volts respectively. Ammeter ಮತ್ತೆ ಇದು ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿ ವೋಲ್ಟ್ ಮೀಟರ್ ಕೊಟ್ಟಿದ್ದಾರೆ. They have given like this. They are asking, ಇದು 3 ಆಂಪಿಯರ್ ಇದೆ, ಇದು 6 ವೋಲ್ಟ್ಸ್ ಇದೆ. ಸೊ ದೆನ್ ದ ವ್ಯಾಲ್ಯೂ ಆಫ್ ದ ರೆಸಿಸ್ಟೆನ್ಸ್ ಆರ್ ಇಸ್, ಆರ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಆರ್ ವ್ಯಾಲ್ಯೂ ಎಷ್ಟಿರುತ್ತೆ? ಯುನೋ ಆರ್ ಅಕಾರ್ಡಿಂಗ್ ಟು ಓಮ್ಸ್ ಲಾ ಇಟ್ ಈಸ್ V/I. IR = V, ಜ್ಞಾಪಕ ಇಟ್ಕೊಳ್ಳಿ. 6 / I ತಗೊಂಡ್ರೆ 3 ಆಂಪಿಯರ್. ಬಟ್ ನಾವು ಪ್ರಾಕ್ಟಿಕಲ್ ಸ್ವಲ್ಪ ನೋಡ್ಬೇಕು ಇವಾಗ. ಇಲ್ಲಿ R = 2 ಓಮ್ ಬರ್ತಾ ಇದೆ. ಸೊ ಯು ಹ್ಯಾವ್ ಟು ನೋಟಿಸ್ ದಟ್. ಕೇಳಿಸ್ಕೊಳ್ಳಿ, ಫಸ್ಟ್ ನೀಟಾಗಿ ಕೇಳಿಸ್ಕೊಳ್ಳಿ. Ammeter is an instrument which is used to measure the current in terms of ampere. Always it is connected in series with the circuit. Voltmeter is an instrument which is used to measure the potential difference in terms of volt. Always it is connected in parallel with the component. I repeat, ammeter is an instrument which is used to measure the current in terms of ampere. Always it is connected in series with the circuit. Voltmeter is an instrument which is used to measure the potential difference in terms of volt, and always it is connected in parallel with the circuit. Okay, now so we are getting R = 2 ohm. ನೋಡಿ, ಇದು ಒಟ್ಟಾರೆ ಇಲ್ಲಿ ಕರೆಂಟ್ ಹೋಗ್ತಾ ಇರೋದು, ಪೊಟೆನ್ಷಿಯಲ್ ಡಿಫರೆನ್ಸ್ 6 ವೋಲ್ಟ್ಸ್ ಆಗಿದೆ. ಆಮೇಲೆ ಒಟ್ಟಾರೆ ಕರೆಂಟ್ ಹೋಗ್ತಾ ಇರೋದು. ಸೊ ಈಗ ಅವ್ರು ಕೇಳ್ತಾ ಇದ್ದಾರೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ 2 ಓಮ್ ಅಂತ. ಆದರೆ ಈ 6 ವೋಲ್ಟ್ಸ್ ಅನ್ನೋದು, ನಾನು ಅರ್ಥ ಮಾಡ್ಕೊಳ್ಳಿ, 6 ವೋಲ್ಟ್ಸ್ ಅನ್ನೋದು ಪೊಟೆನ್ಷಿಯಲ್ ಡ್ರಾಪ್ ಬರೀ ಇಲ್ಲೇ ಆಗ್ತಾ ಇಲ್ಲ, ಇಲ್ಲೂ ಕೂಡ ಆಗುತ್ತೆ. ಯಾಕೆಂದರೆ ಅಮ್ಮೀಟ್ರಲ್ಲಿ ಒಂದು ಕಾಯಿಲ್ ಇರುತ್ತೆ, ಅಲ್ಲೂ ಕೂಡ ಆಗಿರುತ್ತೆ. ಎರಡು ಸೇರಿ 6 ವೋಲ್ಟ್ಸ್ನ ಡಿವೈಡ್ ಮಾಡುತ್ತೆ. ಇನ್ನೂ ಚೆನ್ನಾಗಿ ಹೇಳಬೇಕು ಅಂದರೆ ಇವೆರಡು ಸೇರಿ ನಮಗೆ 2 ಓಮ್ ಇರುತ್ತೆ. ಕಮಾನ್, ಇದು ಎರಡು ಸೇರಿ 2 ಓಮ್ ಇದೆ ಅಂತ ಹೇಳಿದ್ಮೇಲೆ ಎರಡು ಸೇರಿ 2 ಓಮ್ ಇರುತ್ತೆ. ಹಾಗಾದರೆ ಆರ್ ಮಸ್ಟ್ ಬಿ ಲೆಸ್ ದ್ಯಾನ್ 2 ಓಮ್. ಮತ್ತೊಮ್ಮೆ ಹೇಳ್ತೇನೆ, ಆರ್ ಪ್ಲಸ್ ಸಮಥಿಂಗ್ ಈಸ್ ಈಕ್ವಲ್ ಟು 2 ಓಮ್. ಹಾಗಾದರೆ ಆರ್ = 2 ಓಮ್ ಮೈನಸ್ ಸಮಥಿಂಗ್. ಸೊ ರೆಸಿಸ್ಟೆನ್ಸ್ ಆಫ್ ಅಮ್ಮೀಟರ್ ಅಂತ ಅಂದ್ಕೊಳ್ಳಿ. ಸೊ ಈಗ ಇನ್ನೂ ಚೆನ್ನಾಗಿ ಹೇಳೋಣ, ಆರ್ ಪ್ಲಸ್ ಸಮಥಿಂಗ್ ಅಂತ ಹೇಳೋ ಬದಲು ರೆಸಿಸ್ಟೆನ್ಸ್ ಆಫ್ ಅಮ್ಮೀಟರ್ = 2 ಓಮ್. ಹಾಗಾದರೆ ಆರ್ = 2 ಓಮ್ ಮೈನಸ್ ರೆಸಿಸ್ಟೆನ್ಸ್ ಆಫ್ ಅಮ್ಮೀಟರ್. ರೆಸಿಸ್ಟೆನ್ಸ್ ಆಫ್ ಅಮ್ಮೀಟರ್ ಇದ್ದೇ ಇದೆ. ಸೊ ದೇರ್ಫೋರ್ ಆರ್ ಶುಡ್ ಬಿ ಲೆಸರ್ ದ್ಯಾನ್ 2 ಓಮ್. ದ ರೈಟ್ ಆನ್ಸರ್ ಈಸ್ ಆರ್ ಶುಡ್ ಬಿ ಲೆಸರ್ ದ್ಯಾನ್ 2 ಓಮ್. ನೋಡಿ, ಇದು ಕರ್ನಾಟಕ CET ಲೆವೆಲ್ ಇದು. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಮತ್ತೊಮ್ಮೆ ಹೇಳ್ಕೊಡ್ತೀನಿ, ದಯವಿಟ್ಟು ಅಬ್ಸರ್ವ್ ಮಾಡಿ. ಇಲ್ಲಿ 6 ವೋಲ್ಟ್ಸ್ ಇದೆ, ಇಲ್ಲಿ 3 ಆಂಪಿಯರ್ ತೋರಿಸ್ತಾ ಇದೆ. ಸೊ ದಟ್ ಈಸ್, ಈಗ ಟೋಟಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಕಾರ್ಡಿಂಗ್ ಟು ಓಮ್ಸ್ ಲಾ R = V/I ಹಾಕ್ಕೊಳ್ಳಿ. ಹಾಗಾದರೆ ಆರ್ ಕ್ಯಾಲ್ಕುಲೇಟ್ ಮಾಡಿ. ಸೊ 6/3 ಆಗುತ್ತೆ. ಇಟ್ ಈಸ್ R = 2 ಓಮ್. ಟೋಟಲ್ ರೆಸಿಸ್ಟೆನ್ಸ್ 2 ಓಮ್ ಇದೆ. ಹಾಗಾದರೆ ಆರ್ ಪ್ಲಸ್ RA = 2 ಓಮ್
R equals 2 ohm minus RA. Solve ಮಾಡಿ. R is less than 2. That is the right answer. I hope you are able to understand. ಅರ್ಥ ಆಗಿದೆ ಯು ಅಂತ ಟೈಪ್ ಮಾಡಿ. ಇಲ್ಲಿ ಅಮ್ಮೀಟರ್ ಇಲ್ಲದೇ ಇದ್ದಿದ್ರೆ ಫುಲ್ 2 ಓಮ್ ಕೊಡ್ತಾ ಇದೆ. ಓಕೆ, ಯಾ, okay, so let's go for the next one. The slope of the graph showing the variation of potential difference on x-axis and current on y-axis gives ಅಂತ ಹೇಳ್ತಾರೆ. ಸೊ ಇಟ್ ಈಸ್ ವೆರಿ ಸಿಂಪಲ್ ಕ್ವಶನ್. ಇವಾಗ ಕೇಳ್ತಿರೋ ಕ್ವಶನ್ ಸಿಂಪಲ್ ಆಗಿದೆ. We are having like this. The slope of the graph showing the variation of potential difference V and I on x-axis. Current on y-axis. Current ನೋಡಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ದಿಸ್ ಈಸ್ x-axis ಅಂತ ಹೇಳ್ತೀವಿ. x-axis ಅಲ್ಲಿ V ಕೊಟ್ಟಿದ್ದೀವಿ. ಕರೆಂಟ್ ಆನ್ y-axis gives the conductors ಏನು ಕೊಡುತ್ತೆ ಅಂತ ನೋಡಿ, ಇದನ್ನು ಹೀಗೆ ಕೊಡಿ. ಸೊ ಯು ಹ್ಯಾವ್ ಟು ನೋಟಿಸ್ ದಟ್. ಸೊ ಇದಕ್ಕೆ ಸ್ಲೋಪ್ ತಗೋಣ. ಸ್ಲೋಪ್ ಈಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಸೊ ಹಾಗೆ ಅಬ್ಸರ್ವ್ ಮಾಡಿ. ಇದು ಡೆಲ್ಟಾ ಐ ತಗೊಳ್ಳಿ. ಇವನ್ ಎಲೆಕ್ಟ್ರಾನಿಕ್ಸಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಇದು ಡೆಲ್ಟಾ ವಿ. ದೆನ್ ನೋ ಡೌಟ್ ಎಮ್ ಈಸ್ ಈಕ್ವಲ್ ಟು ಸ್ಲೋಪ್, ದಟ್ ಈಸ್ ಈಕ್ವಲ್ ಟು ಸೊ ಡೆಲ್ಟಾ ಐ ಬೈ ಡೆಲ್ಟಾ ವಿ. So but you have to notice that so delta I by delta V, R is equal to V by I ಆಗಿರುತ್ತೆ. ಅದಕ್ಕೆ ಇದನ್ನು ಹೀಗೆ ತಗೊಳ್ಳಿ. that is R is equal to delta V by delta I. So that is equal to, that also implies ಈಗ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ there is a delta I by delta V, ಉಲ್ಟಾ ಮಾಡಿ delta I by delta V equals 1 by R. So this is equal to 1 by R. Therefore you please remember, slope actually it gives the reciprocal of the resistance. R equals delta V by delta I. This also implies delta I by delta V equals 1 by R. ಈಗ ಇಲ್ಲಿ ಬನ್ನಿ, ಸ್ಲೋಪ್ ಈಸ್ ಈಕ್ವಲ್ ಟು ಫಿಗರ್ ನೋಡ್ಕೊಳ್ಳಿ. ಫ್ರಮ್ ಫಿಗರ್ ಸ್ಲೋಪ್ ಎಮ್ ಈಸ್ ಈಕ್ವಲ್ ಟು ಡೆಲ್ಟಾ ಐ ಬೈ ಡೆಲ್ಟಾ ವಿ. ಸಾಲ್ವ್ ಮಾಡಿ. ಡೆಲ್ಟಾ ಐ ಬೈ ಡೆಲ್ಟಾ ವಿ ಈಸ್ ನಥಿಂಗ್ ಬಟ್ 1 by R. Therefore it gives us reciprocal of resistance. I hope you are able to understand. ಅರ್ಥ ಆಗಿದ್ರೆ ಯು ಅಂತ ಟೈಪ್ ಮಾಡಿ. ಅರ್ಥ ಆಗಿದ್ರೆ ಯು ಅಂತ ಟೈಪ್ ಮಾಡಿ. ನೋಡಿ, ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ದ ರೆಸಿಪ್ರೋಕಲ್ ಆಫ್ ದ ಸ್ಲೋಪ್ ಇಟ್ ಗಿವ್ಸ್ ಆಸ್ ದ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸ್ ಇಟ್ ಗಿವ್ಸ್ ಸ್ಲೋಪ್, ಅಥವಾ ಸ್ಲೋಪ್ ಗಿವ್ಸ್ ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. Slope gives reciprocal of resistance. ಇದು ಕಾನ್ಸೆಪ್ಟ್ ಇದು. ಈಗ ಹಾಗೆ ನೋಡ್ಕೊಳ್ಳಿ, ಇಲ್ಲಿ ಇನ್ನೊಂದು ವೈರ್ ಕೊಡ್ತಾ ಇದ್ದೀನಿ. ಸೊ ಕ್ವಶನ್ ನಂಬರ್ 16 ನೋಡ್ಕೊಳ್ಳಿ, ದಯವಿಟ್ಟು ಅಬ್ಸರ್ವ್ ಮಾಡಿ. ಇದು ಟೆಂಪರೇಚರ್ T1 ಕೊಟ್ಟಿದ್ದಾರೆ, ಇದು T2 ಕೊಟ್ಟಿದ್ದಾರೆ. ಒಂದು ಸಿಂಪಲ್ ಕ್ವಶನ್ ಕೇಳ್ತೇನೆ, ಆನ್ಸರ್ ಹೇಳಿ. ಇನ್ ಕೇಸ್ ಆಫ್ ಕಂಡಕ್ಟರ್ಸ್ ಆರ್, ಸೊ 4 ಆಪ್ಷನ್ ಕೊಡ್ತಾ ಇದ್ದೀನಿ. is proportional to T, proportional to 1 by T, proportional to, that is 1 by T square, none of this. Come on. In case of conductors, which of the following option is correct? Very good. Well, so ನೋಡಿ, ಅಲ್ಲೇ ತಪ್ಪಾಗೋದು. In case of conductors, yeah, R is proportional to T. In case of semiconductors, this is correct. ಇದು ಸರಿ ಇರುತ್ತೆ. ಕಂಡಕ್ಟರ್ಸ್ ಅಲ್ಲಿ ಆರ್ ಇಸ್ ಪ್ರಪೋರ್ಷನಲ್ ಟು ಟಿ. ಸೊ ದ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಇಟ್ ಈಸ್ ಗಿವನ್ ಬೈ ಆರ್ ಟಿ ಇಸ್ ಈಕ್ವಲ್ ಟು ಆರ್ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಇಂಟು ಟಿ, ವೇರ್ ಆಲ್ಫಾ ಇಟ್ ಈಸ್ ಕಾಲ್ಡ್ ಆಸ್ ಟೆಂಪರೇಚರ್ ಕೋಎಫಿಷಿಯೆಂಟ್ ಆಫ್ ರೆಸಿಸ್ಟೆನ್ಸ್. ಆಲ್ಫಾನ ಟೆಂಪರೇಚರ್ ಕೋಎಫಿಷಿಯೆಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಇನ್ ಕೇಸ್ ಆಫ್ ಕಂಡಕ್ಟರ್ಸ್ ದ ರೆಸಿಸ್ಟಿವಿಟಿ ಇಸ್ ಗಿವನ್ ಬೈ ಎಮ್ ಓವರ್ ಎನ್ ಇ ಸ್ಕ್ವೇರ್ ಟೌ, ಎಮ್ ಓವರ್ ಎನ್ ಇ ಸ್ಕ್ವೇರ್ ಟೌ. ಈಗ ಅಬ್ಸರ್ವ್ ಮಾಡಿ, ಯಾವಾಗ ಸೊ ಹೀಟಪ್ ಆಗುತ್ತೆ, ರಾಡಲ್ಲಿ ಹೀಟಪ್ ಆದಾಗ ಟೆಂಪ್ರೇಚರ್ ಜಾಸ್ತಿ ಆದಾಗ ಕೊಲಿಷನ್ಸ್ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಕೊಲಿಷನ್ಸ್ ಜಾಸ್ತಿ ಆದರೆ ರಿಲ್ಯಾಕ್ಸೇಷನ್ ಟೈಮ್ ಜಾಸ್ತಿ ಆಗುತ್ತೆ, ರೆಸಿಸ್ಟಿವಿಟಿ ಜಾಸ್ತಿ ಆಗುತ್ತೆ, ಅದಕ್ಕೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಫಾರ್ ಎ ಗಿವನ್ ಲೆಂತ್ ಆಫ್ ಕಂಡಕ್ಟರ್ ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್.
Therefore, in case of conductors, R is proportional to T. ಈಗ ಬರೋಣ. Can you tell me, so ಇಲ್ಲಿ T1, T2, so T2 ತಗೊಂಡ್ರೆ, for which one slope is more? Slope ಯಾವುದಕ್ಕೆ ಜಾಸ್ತಿ ಇದೆ? T1 slope, T2 is more, both are same. ಇಲ್ಲಿ T1, T2 slope ಯಾವುದಕ್ಕೆ ಜಾಸ್ತಿ ಇದೆ? ನೋಡಿದ ತಕ್ಷಣ ಹೇಳ್ಬೋದು. ಓಕೆ ನೋಡಿ ಇಲ್ಲಿ, ಸೊ ವೆರಿ ಸಿಂಪಲ್. ಸ್ಲೋಪ್ ಅನ್ನು ಅರ್ಥ ಮಾಡ್ಕೊಳ್ಳಿ, ತುಂಬ ತಲೆ ಕೆಡಿಸ್ಕೊಂಡು ಬೇಡ. ನನ್ನ ಕೈ ನೋಡಿ, ಒಂದು ಮಗು ಬಿಟ್ಟರೆ ಇಲ್ಲಿ ಸ್ವಲ್ಪ ಸ್ಲೋ ಆಗಿ ಜಾರುತ್ತೆ, ಇಲ್ಲಿ ಬಿಟ್ಟರೆ ಬೇಗ ಜಾರುತ್ತೆ, ಇಲ್ಲಿ ಬಿಟ್ಟರೆ ಬಿಡೋದೇ ಬೇಡ, ಅದಷ್ಟೇ ಝುಯಿಯಿಂದ ಬಂದ್ಬಿಡುತ್ತೆ, ಫ್ರೀ ಫಾಲ್. ಅದಕ್ಕೆ ಟ್ಯಾನ್ 90 ಇನ್ಫಿನಿಟಿ. ಆ್ಯಂಗಲ್ ಜಾಸ್ತಿ ಆದಷ್ಟು ಕೂಡ ಸ್ಲೋಪ್ ಅಂದರೆ ಟ್ಯಾನ್ ಥೀಟಾ ಅಲ್ವಾ, ಟ್ಯಾನ್ ಆ್ಯಂಗಲ್ ಜಾಸ್ತಿ ಆದಷ್ಟು ಕೂಡ ಸ್ಲೋಪ್ ಜಾಸ್ತಿ ಆಗ್ಬಿಡುತ್ತೆ. ಹಾಗೀಗ ನೋಡಿದ ತಕ್ಷಣ ಹೇಳ್ಬೋದು T1 ಫಾರ್ ಸ್ಲೋಪ್ ಈಸ್ ಗ್ರೇಟರ್ ದ್ಯಾನ್ ದಿಸ್ ಒನ್, and slope is proportional to inversely proportional to the resistance. ಹಾಗಾದ್ರೆ ಈಗ ದಯವಿಟ್ಟು ನೋಡ್ಕೊಳ್ಳಿ, ಸೊ there is a slope is inversely proportional to the resistance. ಈ ಕಾನ್ಸೆಪ್ಟ್ ಕೂಡ ಯೂಸ್ ಮಾಡ್ಕೋಬೇಕು. ಹಾಗಾದ್ರೆ more is the slope, lesser is the resistance, so R1 is lesser than R2. ಹಾಗೆ ಬನ್ನಿ, ರೆಸಿಸ್ಟೆನ್ಸ್ ಮತ್ತೆ ಸೊ ಇವಾಗ ತಾನೇ ಹೇಳಿದ್ವಿ ಪ್ರಪೋರ್ಷನಲ್ ಟು ಟೆಂಪರೇಚರ್, then T1 is must be less than T2. ಹಾಗಾದ್ರೆ the right answer is C is the right option. ಮತ್ತೊಮ್ಮೆ ಹೇಳ್ಕೊಡ್ತೇನೆ, ದಯವಿಟ್ಟು ನೋಡಿ. ಇಲ್ಲಿ ಕಾನ್ಸೆಪ್ಟ್ ಜ್ಞಾಪಕ ಇಟ್ಕೊಳ್ಳಿ. ಸ್ಲೋಪ್ ಈಸ್ ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಇಫ್ ಯು ಟೇಕ್ IV, ಇದನ್ನು IV ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಾನೆ ಹೇಳ್ತೀವಿ. ಸೊ T1ಗೆ ಸ್ಲೋಪ್ ಜಾಸ್ತಿ ಇದೆ, ಸ್ಲೋಪ್ ಅಂದರೆ ಇನ್ಕ್ಲಿನೇಷನ್ ಜಾಸ್ತಿ ಇದೆ, ಆ್ಯಂಡ್ ವೆನ್ ದ ಸ್ಲೋಪ್ ಈಸ್ ಮೋರ್, ಲೆಸ್ಸರ್ ಇಸ್ ದ ರೆಸಿಸ್ಟೆನ್ಸ್. ಹಾಗಾದರೆ R1 is less than R2. ಇನ್ ಕೇಸ್ ಆಫ್ ಕಂಡಕ್ಟರ್ಸ್ R is proportional to T, therefore T1 is less than T2. I hope you are able to understand. ಸೊ ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ. ಇಷ್ಟು ನಾನು ಹೇಳಿದ್ದು ಅರ್ಥ ಆಗಿದರೆ ಯು ಅಂತ ಟೈಪ್ ಮಾಡಿ. ಕಷ್ಟ ಆಗ್ತಿದೆಯಾ? ಓಕೆ, ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 16 is C ರೈಟ್ ಆನ್ಸರ್. ಓಕೆ, please write this one. T1 slope is greater than T2. Slope equals 1 by R. ಹಾಗಾದರೆ R1 is less than R2. R is proportional to T. Therefore, T1 must be lesser than T2. Okay. Now let's go for the next one. So ವಾಪಸ್ ಹಾಗೆ ಬನ್ನಿ. If a wire is stretched by, question number 7 ನೋಡಿ. If a wire is stretched by to make it 0.1% longer, its resistance will they are asking about the resistance. Resistance ಕೇಳ್ತಾ ಇದ್ದಾರೆ. Wire is stretched to make it 0.1% longer, its resistance will delta L equals 0.1%. You know, n square times ಜಾಸ್ತಿ ಆಗುತ್ತೆ R ಅನ್ನೋದು. ಹಾಗಾದರೆ ಇದು ಡೆಲ್ಟಾ L 0.1% ಇದೆ. ಸೊ 0.1%ನ 2 into 0.1% ಅಂತ ಹಾಕ್ಕೊಳ್ಳಿ, ಆವಾಗ 0.2% ಆಗುತ್ತೆ. ಇದು ಎರರ್ಸಲ್ಲಿ ಬರುತ್ತೆ ನೋಡಿ, ಆ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಪವರಿಂದ ಇದನ್ನು ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ, ಪವರಿಂದ ಮಲ್ಟಿಪ್ಲೈ ಮಾಡಬೇಕು. 2 into 0.1% ಹಾಕ್ಕೊಳ್ಳಿ. ಸೊ ದ ರೈಟ್ ಆನ್ಸರ್ ಈಸ್ ಇನ್ಕ್ರೀಸ್ ಬೈ 0.2%. ಇನ್ಕ್ರೀಸ್ ಬೈ 0.2%. ಈಗ ಡೆಲ್ಟಾ ಕ್ಯೂ ಬೈ ಆರ್ ಹೋಲ್ ಇಸ್ ಟು ದಿ ಪವರ್ ಆಫ್ ಎಕ್ಸ್ ಇದ್ದರೆ ಪರ್ಸೆಂಟೇಜ್ ಎರರ್ನ ಎಕ್ಸ್ ಇಂಟು ಡೆಲ್ಟಾ ಕ್ಯೂ ಬೈ ಆರ್ ಅಂತ ಹೇಳ್ತೀವಿ ನೋಡಿ. ಎಕ್ಸ್ ಇಂಟು ಡೆಲ್ಟಾ ಕ್ಯೂ ಬೈ ಆರ್ ಅದೇ ಕಾನ್ಸೆಪ್ಟನ್ನೇ n ಸ್ಕ್ವೇರ್ ಜಾಗದಲ್ಲಿ 0.1 ಹಾಕ್ಕೊಳ್ಳಿ, ಸಾರಿ ಸರ್ ಇಂಟು 2 ಮಾಡ್ಕೊಂಬಿಡಿ, 0.2% ಬರುತ್ತೆ. ಸೊ ಆ ಥರ ಅದು ಶಾರ್ಟ್ಕಟ್ ಜ್ಞಾಪಕ ಇಟ್ಕೊಳ್ಳಿ. ದರ್ ಇಸ್ ನೋ ಅದರ್ ಗೋ. ಅದು ತುಂಬ ಡೀಟೇಲಾಗಿ ಹೇಳಿ ಇದು ಮಾಡೋಕ್ಕಾಗೋದಿಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ ಹಾಗೇನೆ, ಕ್ವಶನ್ ನಂಬರ್ 8. If the length of the conductor is doubled, the drift velocity will become half the original value ಅಂತ ಹೇಳ್ತಾರೆ. Assertion. You please understand. So there is a VD is equal to, whether we have to say it is true or not, check ಮಾಡೋಣ. VD is equal to EE tau by M. But for a conductor, electric field E is equal to V by L, where L is the length of the conductor, V is the potential difference applied.
ಸೊ ಇ ಈಕ್ವಲ್ಸ್ ಡೆಲ್ಟಾ ವಿ ಬೈ ಡೆಲ್ಟಾ ಎಲ್ ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಯಿತಾ? ಸಾಲ್ವ್ ಮಾಡಿಕೊಂಡ್ರೆ ಇಟ್ ಈಸ್ ಇ ವಿ ಟೌ ಬೈ ಎಲ್ ಇಂಟು ಎಮ್. ಹಾಗಾದರೆ ಈಗ ಅಸರ್ಷನ್ ನೋಡ್ಕೊಳ್ಳಿ. ಸೊ ದ ಲೆಂತ್ ಆಫ್ ದ ಕಂಡಕ್ಟರ್ ಇಸ್ ಡಬಲ್, ದ ಡಿಫ್ರೆನ್ಸ್ ವಿಲ್ ಬಿಕಮ್ ಹಾಫ್. ಕರೆಕ್ಟ್ ನೋಡಿ, ಇದು 2 ಮಾಡಿದ್ರೆ ಡಬಲ್ ಮಾಡಿದ್ರೆ ಇದು ಹಾಫ್ ಆಗಬೇಕು. ಇನ್ನೂ ಚೆನ್ನಾಗಿ ಹೇಳ್ಕೊಡ್ತೇನೆ. ಮಲ್ಟಿಪ್ಲೈ ಬೋತ್, ಸೊ ಡಿವೈಡ್ ಬೋತ್ ಸೈಡ್ಸ್ ಬೈ 2. ಈಗ ನೋಡಿ, ಇದು 2L ಆದರೆ ಇದು ವಿ ಡಿ ಬೈ 2 ಆಗ್ಬಿಡುತ್ತೆ. ಇಟ್ ಈಸ್ ಕರೆಕ್ಟ್. ಶಾರ್ಟ್ಕಟ್ ಬಳಸಿ. ಆಮೇಲೆ ರೀಸನ್ ನೋಡಿ, ರೀಸನ್ ಅಟ್ ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಡ್ರಿಫ್ಟ್ ವೆಲಾಸಿಟಿ is inversely proportional to the length of the conductor. ನೋಡಿ, both are correct. Assertion is correct. Reason is also correct. For question number 8, right option is A. A is the right option. I hope you are able to understand. ಅರ್ಥ ಆಗ್ತಿದೆ ಅಂತ ಭಾವಿಸ್ತಾ ಇದ್ದೇನೆ. ಅರ್ಥ ಆಗಿದ್ರೆ ಸೊ ಯು ಅಂತ ಟೈಪ್ ಮಾಡಿ. ಅರ್ಥ ಆಗಿದ್ರೆ ಯು ಅಂತ ಟೈಪ್ ಮಾಡಿ. ನೋಡಿ, ಹೊಸ ಹೊಸ ಡೆರಿವೇಷನ್ಸ್ ಕಲಿಬೇಕು. ವಿ ಡಿ ಈಕ್ವಲ್ಸ್ ಇ ಟೌ ಬೈ ಎಮ್, ಬಟ್ ಇ ಈಕ್ವಲ್ಸ್ ವಿ ಬೈ ಎಲ್ ಹಾಕೊಳ್ಳಿ. ಇ ವಿ ಟೌ ಬೈ 2L ಇಂಟು ಎಮ್. 2 ಇಂದ ಮಲ್ಟಿಪ್ಲೈ ಮಾಡಿ, 2 ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿ. ಅವಾಗ ಇದು ಲೆಂತ್ ಡಬಲ್ ಆದರೆ ಡ್ರಿಫ್ಟ್ ವೆಲಾಸಿಟಿ ಹಾಫ್ ಆಗುತ್ತೆ. ಇಟ್ ಈಸ್ ಕರೆಕ್ಟ್. ಆಮೇಲೆ ವಿ ಡಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎಲ್. ರೀಸನ್ ಈಸ್ ಆಲ್ಸೋ ಕರೆಕ್ಟ್. ರೀಸನ್ ಕೂಡ ಕರೆಕ್ಟ್ ಆಗಿದೆ. ನಾವು ಹೊಸ ಹೊಸದನ್ನು ಟ್ರೈ ಮಾಡಲ್ಲ, ಅದಕ್ಕೆ ಆ ಥರ ಆಗುತ್ತೆ. ಓಕೆ, ಕ್ವಶನ್ ನಂಬರ್ 09 ಅಬ್ಸರ್ವ್ ಮಾಡಿ. 9th question. A current flows in a conductor only when there is electric field within the conductor. Electric field within the conductor. Okay, this is true. ನೋಡಿ, in the absence of electric field there is no flow of charge. ಎಲೆಕ್ಟ್ರಾನ್ನ ಎಳೆಯುವಂಥ ಒಂದು ಶಕ್ತಿ ಬೇಕು. ಆ ಶಕ್ತಿ ಯಾವುದಪ್ಪ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಪಾಸಿಟಿವ್ ಫೀಲ್ಡ್ ಮತ್ತು ನೆಗೆಟಿವ್ ಫೀಲ್ಡ್. ನೆಗೆಟಿವ್ ರಿಪಲ್ಷನ್ ಇದೆ, ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಷನ್ ಇದೆ. therefore it moves in a conductor. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಶುಡ್ ಪ್ರೆಸೆಂಟ್ ಎವ್ರಿವೇರ್. ನೀವು ಇನ್ನೊಂದು ಕೇಳ್ಬೋದು, ಸರ್ ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ನಾವು ನೋಡಿ ಇದೆಲ್ಲ ಕೇಳಬೇಕು, ಕ್ವಶನ್ಸ್ ಕೇಳಬೇಕು. ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ನಾವು ಹೇಳ್ತೀವಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಈಸ್ 0 ಅಂತ ಹೇಳ್ತೀವಿ. ಆಯಿತಾ? ಇಲ್ಲಿ ಚಾರ್ಜಸ್ ಕೊಟ್ಬಿಟ್ಟು, ಸೊ ಇದನ್ನು ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತೀವಿ. ಆದರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾಟ್ ಈಕ್ವಲ್ ಟು 0. ಯಾಕೆ ಗೊತ್ತಾ? ಒಂದು ನಿಮಿಷ. ಇಟ್ ಈಸ್ ಪ್ರೆಸೆಂಟಿಂಗ್ ಇನ್ ದ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿದೆ. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ನೋಡಿ, ಹಿಂಗೆ ತೊಗೊಂಡಿದ್ದು. ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ತೊಗೊಂಡಾಗ ಒಂದು ಐಡಿಯಾ ಕೊಟ್ಬಿಡ್ತೇನೆ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ಇದೊಂದು ಮೆಟಲ್ ಪ್ಲೇಟ್ ಆಗಿರಲಿ, ಇದು ಇನ್ನೊಂದು ಮೆಟಲ್ ಪ್ಲೇಟ್ ಆಗಿರಲಿ. ಸೊ ಈಗ ಒಂದು ಕಡೆ ಪಾಸಿಟಿವ್ ಇರುತ್ತೆ, ಇನ್ನೊಂದು ಕಡೆ ನೆಗೆಟಿವ್ ಇರುತ್ತೆ. ಸೊ ಈ ಕಡೆಗೆ ಪಾಸಿಟಿವ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ಹ್ಯಾವ್ ಟು ಮೂವ್ ಫ್ರಮ್ ಹಿಯರ್ ಟು ಹಿಯರ್. ಇಲ್ಲಿಂದ ಇಲ್ಲಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮೂವ್ ಆಗಬೇಕು. ಈಗ ಕ್ವಶನ್ ಏನಪ್ಪ ಅಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದೇ ಕೆನಾಟ್ ಪೆನೆಟ್ರೇಟ್ ಥ್ರೂ ದಿಸ್ ಕಂಡಕ್ಟರ್. ಇದ್ರ ಮುಖಾಂತರ ಆಗೋದಿಲ್ಲ, ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 0. ಆದರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಈಸ್ ನಾಟ್ ಈಕ್ವಲ್ ಟು 0. ಇಲ್ಲಿ 0. ಯಾಕೆ ಗೊತ್ತಾ? ವೆರಿ ಸಿಂಪಲ್. ಇಲ್ಲಿ ನಾವು ನೋಡಿ, ಇದನ್ನು ರಾಡ್ ಇಟ್ಟಿರೋ ರೀತಿ ಹೇಳ್ಕೊಡ್ತೇನೆ. ರಾಡ್ ಇಟ್ಟಿರೋ ರೀತಿ ಹೇಗಪ್ಪ ಅಂದರೆ, ಆ ಕಡೆ ಈ ಕಡೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ನನ್ನ ಕೈ ನೋಡ್ತಾ ಇದೆ, ಟಚ್ ಮಾಡಿ ಇಟ್ಬಿಟ್ಟಿದ್ದೀವಿ. ನೋಡಿ, ಯಾವಾಗ ನೀವು ಟಚ್ ಮಾಡಿರ್ತೀರಾ ಅದಕ್ಕೆ ವೈರ್ ಕನೆಕ್ಟ್ ಮಾಡೋದು ನಾವು. ಕನೆಕ್ಟ್ ಇದ್ದರೆ ಮಾತ್ರ ಎಲೆಕ್ಟ್ರಾನ್ಸ್ ಫ್ಲೋ ಆಗೋದು. ಆಗ ಇದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಅವಾಗ ಇದು ನೆಗೆಟಿವ್ ಚಾರ್ಜ್ ಇರುತ್ತೆ. ಥ್ರೂಔಟ್ ದ ಕಂಡಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡೆವಲಪ್ಡ್. ಇಲ್ಲಿ ಕಾಂಟ್ಯಾಕ್ಟಲ್ಲಿದೆ, ದಯವಿಟ್ಟು ಅಬ್ಸರ್ವ್ ಮಾಡಿ. ಇಲ್ಲಿ ಕಾಂಟ್ಯಾಕ್ಟಲ್ಲಿ ಇಲ್ಲ, ಈ ಕಂಡಕ್ಟರು ಕಾಂಟ್ಯಾಕ್ಟಲ್ಲಿ ಇಲ್ಲ, ಇಲ್ಲಿ ಕಾಂಟ್ಯಾಕ್ಟಲ್ಲಿದೆ. ಅದಕ್ಕೆ ಇಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಪ್ರೆಸ್ಡ್ ಅಂತ ಹೇಳ್ತೀವಿ. ಇಲ್ಲಿ ಪ್ರೆಸ್ಡ್ ಅನ್ನೋ ವರ್ಡು ತುಂಬ ಚೆನ್ನಾಗಿ ಹೇಳ್ತೀವಿ ಅದನ್ನು. ಅದಕ್ಕೆ ಡಿಫ್ರೆನ್ಸ್ ಜ್ಞಾಪಕ ಇಟ್ಕೊಳ್ಳಿ. ಇದು ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್, ಹಿಯರ್ ಇಟ್ ಈಸ್ ನಾಟ್ ಇನ್ ಕಾಂಟ್ಯಾಕ್ಟ್, ಬಟ್ ಹಿಯರ್ ದ ಕಂಡಕ್ಟರ್ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಪ್ಲೇಟ್ಸ್. ಓಕೆ, ಈಗ ಬನ್ನಿ. ಸೊ ದರ್ ಇಸ್ ಕ್ವಶನ್ ನಂಬರ್ 9 ಇದು ಮಾಡೋಣ. ಎ ಕರೆಂಟ್ ಫ್ಲೋಸ್ ಇನ್ ಎ ಕಂಡಕ್ಟರ್ ಓನ್ಲಿ ವೆನ್ ದರ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ವಿತ್ ಇನ್ ದ ಕಂಡಕ್ಟರ್. ರೈಟ್, ಕರೆಕ್ಟ್. ಅದು ವಿತ್ ಇನ್ ದ ಕಂಡಕ್ಟರ್ ಇದ್ರೆ ಮಾತ್ರ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ. ಅಸರ್ಷನ್ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ರೀಸನಿಗೆ ಬನ್ನಿ. ದ ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡಿಕ್ರೀಸಸ್. ನೋ, ನೋಡಿ ಈಗ ವಿ ಡಿ ಇಸ್ ಈಕ್ವಲ್ ಟು ಇ ಇ ಟೌ ಬೈ ಎಮ್. ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆದಷ್ಟು ಡ್ರಿಫ್ಟ್ ವೆಲಾಸಿಟಿ ಏನಾಗಿರುತ್ತೆ? ಜಾಸ್ತಿ ಆಗುತ್ತೆ. ಹಾಗಾದರೆ
The drift velocity of electron is the presence of electric field decreases. No, in the presence of electric field increases. ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ಹಾಗಾದ್ರೆ ರೈಟ್ ಆನ್ಸರ್ ಫಾರ್ ದಿಸ್ ಇಸ್ assertion is true, reason is false. So C is the right option if assertion is true but reason is false. ಹಾಗಾದ್ರೆ ಕ್ವಶನ್ ನಂಬರ್ 9 ಗೆ ರೈಟ್ ಆನ್ಸರ್ ಇಸ್ C. C is the right option. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಅಂತೇಳಿ. ಇದು ಎಲೆಕ್ಟ್ರೋಸ್ಟಾಟಿಕ್ಸಲ್ಲಿ ಸ್ಟಡಿ ಮಾಡ್ತೀವಿ, ಇದನ್ನು ಕರೆಂಟ್ ಎಲೆಕ್ಟ್ರಿಸಿಟಿ ಸ್ಟಡಿ ಮಾಡ್ತೀವಿ. ಅದಕ್ಕೆ ನೋಡಿ, ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇದ್ರೆ ನೀವು ಮೀಟರ್ ಬ್ರಿಡ್ಜ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಮಾಡಬೇಕಾದ್ರೆ ಕಾಂಟ್ಯಾಕ್ಟ್ ಇಲ್ಲ ಅಂದರೆ ಡಿಫ್ಲೆಕ್ಷನ್ಸೇ ಇರಲ್ಲ, ಕಾಂಟ್ಯಾಕ್ಟಲ್ಲಿ ಇರಬೇಕಲ್ಲಿ. ಓಕೆ, ನಾವು ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಕ್ವಶನ್ ನಂಬರ್ 10 ನೋಡಿ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ ಕ್ವಶನ್ ನಂಬರ್ 10 ಮಾತ್ರ. An electric bulb starts glowing instantly as it is switched on. ಇದು ಅಸರ್ಷನ್, ಕರೆಕ್ಟ್. ಅದು ನೀವು ಮನೇಲಿ ಬೇಕಾದ್ರೂ ಮಾಡಿ, ಟಾರ್ಚ್ ಬಲ್ಬ್ ಬೇಕಾದ್ರೂ ಯೂಸ್ ಮಾಡಿ. ಸೊ ನೀವು ಆನ್ ಮಾಡಿದ ತಕ್ಷಣ ಸೊ ದಟ್ ಇಸ್ ಗ್ಲೋಯಿಂಗ್ ಸ್ಟಾರ್ಟ್ ಆಗುತ್ತೆ. ಐ ವಿಲ್ ಶೋ ಇಟ್. ನೋಡಿ, ಒಳಗಡೆ ಇದ್ರ ಒಳಗಡೆ ಸೆಲ್ಸ್ ಇದೆ ನೋಡಿ. ಈಗ ಆನ್ ಮಾಡಿದ ತಕ್ಷಣ ಯು ಕ್ಯಾನ್ ಸಿ ದ ಗ್ಲೋಯಿಂಗ್. ಆನ್ ಮಾಡಿದ ತಕ್ಷಣ ನೋಡಿ ಗ್ಲೋಯಿಂಗ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಯು ಆರ್ ಏಬಲ್ ಟು ಸಿ. ನೋಡಿ, ಈಗ ನೋಡಿ ಗೊತ್ತಾಗತ್ತೆ. ಬೇಕಾದ್ರೆ ನಿಮ್ಮ ಕಣ್ಣಿಗೆ ನೇರವಾಗೇ ಬಿಡ್ಬೋದು. ನೋಡಿ, ಈಗ ಆನ್ ಮಾಡಿದ ತಕ್ಷಣ. ಸೊ 10th ಒನ್ ಎ ಇಸ್ ಕರೆಕ್ಟ್. ರೀಸನ್ ನೋಡ್ಕೊಳ್ಳಿ. ಸೊ ಡ್ರಿಫ್ಟ್ ಸ್ಪೀಡ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಮೆಟಾಲಿಕ್ ವೈರ್ ಇಸ್ ವೆರಿ ಲಾಸ್ ಅಂತ ಹೇಳ್ತಾರೆ. ನೋ, ಡ್ರಿಫ್ಟ್ ಸ್ಪೀಡ್ ಆಕ್ಚುಲಿ ಇಟ್ ಈಸ್ ಇನ್ ಆರ್ಡರ್ ಆಫ್ ಮಿಲಿಮೀಟರ್ ಪರ್ ಸೆಕೆಂಡ್. ಮಿಲಿಮೀಟರ್ ಪರ್ ಸೆಕೆಂಡಲ್ಲಿ ಇರುತ್ತೆ. ಸೊ ರೀಸನ್ ಆಕ್ಚುಲಿ ಇಟ್ ಈಸ್ ಫಾಲ್ಸ್. ಹಾಗಾದ್ರೆ ನೀವು ಕೇಳ್ಬೋದು, ಸರ್ ಡ್ರಿಫ್ಟ್ ಸ್ಪೀಡ್ ಕಡಿಮೆ ಆದರೆ ಇದು ಕರೆಂಟ್ ಹೇಗೆ ಅಷ್ಟು ಫಾಸ್ಟಾಗಿ ಬರುತ್ತೆ? ಹೇಳ್ಕೊಡ್ತೀನಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಈಗ ಒಂದು ಪೈಪ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಥವಾ ಎಲೆಕ್ಟ್ರಾನ್ಸ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಪ್ಲಕ್ಕಿ ಹಾಕಿದ ತಕ್ಷಣ ಎಲೆಕ್ಟ್ರಿಕ್ ಫೀಲ್ಡ್ ಡೆವಲಪ್ ಆಗ್ಬಿಡುತ್ತೆ ಒಳಗಡೆಗೆ. ಈ ಡೆವಲಪ್ ಆಗೋ ಸ್ಪೀಡ್ ಇದೆಯಲ್ಲ, ಇಟ್ ಈಸ್ ಇನ್ ದ ಸ್ಪೀಡ್ ಆಫ್ ಲೈಟ್. ಅದಕ್ಕೆ ನಾವು 1/√μ0 × ε0ನ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಪ್ರೂವ್ ಮಾಡಿದ್ದೀವಿ ನೋಡಿ. ಸೊ ಇದು ಸ್ಪೀಡ್ ಆಫ್ ಲೈಟ್ ಅಲ್ಲ, ಆಲ್ಮೋಸ್ಟ್ ಸ್ಪೀಡ್ ಆಫ್ ಲೈಟಲ್ಲಿ ಹೊರಟೋಗ್ಬಿಡುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಬಂದ್ಬಿಡುತ್ತೆ, ಇಲ್ಲಿ ಡೆವಲಪ್ ಆಗುತ್ತೆ. ಅವಾಗ ಎಲೆಕ್ಟ್ರಾನ್ಸ್ನ ಎಳಿತಾ ಇರುತ್ತೆ. ಅದಕ್ಕೆ ನೀವು ಅವಾಗ ಹಾಕಿದ ತಕ್ಷಣ ಸೊ ಇಲ್ಲಿ ಏನಪ್ಪ ಅಂದರೆ ಇಲ್ಲೇ ಒಂದು ಬಲ್ಬ್ ಇಟ್ಕೊಳ್ಳಿ, ಬಲ್ಬ್ ಗ್ಲೋ ಆಗುತ್ತೆ. ಹಾಗೆ ಈಗ ಕ್ವಶನ್ ಏನಪ್ಪ ಅಂದರೆ ಬಲ್ಬ್ ಹೇಗೆ ಗ್ಲೋ ಆಗುತ್ತೆ? ನಾವು ಇದು ಹಾಕಿದ ತಕ್ಷಣ ಬಲ್ಬ್ ಹೇಗೆ ಗ್ಲೋ ಆಗುತ್ತೆ? ಸೊ ಇದು ಇಷ್ಟು ಇಲ್ಲಿಂದ ಬರೋದಕ್ಕೆ ಮಿಲಿಮೀಟರ್ ಅಂದರೆ ಇದು 1 ಮೀಟರ್ ಅಂತ ಹೇಳಿದ್ರೆ ಯು ಮೆ ನಾಟ್ ಸೊ ಬಿಲೀವ್. 1 ಮೀಟರ್ ಅಂದರೆ ನಿಯರ್ಲಿ ನನಗೆ 100 ಮಿನಿಟ್ಸ್ ಬೇಕು ಬರೋಕ್ಕೆ. ಕ್ಯಾಲ್ಕುಲೇಷನ್ಸ್ ಆರ್ ಶೋಯಿಂಗ್. ಇದು 1 ಮಿಲಿಮೀಟರ್ ಪರ್ ಸೆಕೆಂಡ್ ಅಂದರೆ 1 ಮೀಟರ್ ಟ್ರಾವೆಲ್ ಮಾಡೋಕ್ಕೆ 100 ಮೀಟರ್ ಬೇಕು. ಆದರೆ ಲೈಟ್ ಮಾತ್ರ ಬೇಗ ಗ್ಲೋ ಆಗುತ್ತೆ. ಯಾಕೆ ಅಂತ ಹೇಳ್ಕೊಡ್ತಾನೆ ನೋಡಿ. ನೀವು ಇಲ್ಲಿ ಏನಪ್ಪ ಅಂತಂದರೆ ಒಳಗಡೆ ಇರೋಂಥ, ಸಪೋಸ್ ನೀವು ಹೊಲಗಳ ಕಡೆ ನೋಡಿರ್ತೀರ, ಹೊಲಗಳ ಕಡೆಯಲ್ಲಿ ಒಂದು ಪೈಪಲ್ಲಿ ನೀರು ಕಳಿಸ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಇದು ಸುಮಾರು 1 ಕಿಲೋಮೀಟರ್ ಲೆಂತ್ ಇರುತ್ತೆ. ಇಲ್ಲೊಂದು ವಾಲ್ವ್ ಇಟ್ಕೊಂಡಿರ್ತಾರೆ. ಸೊ ಇದ್ರ ಒಳಗಡೆ ನೀರಿದ್ದೇ ಇರುತ್ತೆ, ಆಯಿತಾ? ಸೊ ಈಗ ನೀವೇನಪ್ಪ ಅಂದರೆ ಒಂದು ಪಂಪ್ ಆನ್ ಮಾಡ್ಕೋಬೇಕು. ನನ್ನ ಕೈ ನೋಡಿ, ಇಲ್ಲೊಂದು ಪಂಪ್ ಆನ್ ಮಾಡ್ತೀರಾ. ಸೊ ನೀವು ಪಂಪ್ ಆನ್ ಮಾಡಿದ ತಕ್ಷಣ ನೀರೇನು ಬರೋದಿಲ್ಲ, 1 ಕಿಲೋಮೀಟರ್ ಇರುತ್ತೆ. ಓಕೆ, ಪಂಪ್ ಆನ್ ಮಾಡಿದ ತಕ್ಷಣ ನೀರೇನು ಬರೋದಿಲ್ಲ. ಸೊ ನೀವು ಪಂಪ್ ಆನ್ ಮಾಡಿ ದಯವಿಟ್ಟು ನೋಡಿ, ವಾಲ್ನ ಓಪನ್ ಮಾಡಿದ ತಕ್ಷಣ ಪಟ್ಟಂತ ನೀರು ಆಚೆ ಬರುತ್ತೆ. ಯಾಕೆ ಗೊತ್ತಾ? ಇಲ್ಲಿರೋ ಮಾಲಿಕ್ಯೂಲ್ ಇಲ್ಲಿಗೆ ಇದ್ದಾಗ ಹರಿಯುತ್ತೆ ಅಂತ ಅನ್ಕೋಬೇಡಿ. ಸೊ ಇಲ್ಲಿರೋ ಮಾಲಿಕ್ಯೂಲ್ ಇದ್ರ ಮುಂದಿನ ತಳ್ಳುತ್ತೆ, ಇದು ನೆಕ್ಸ್ಟ್ ಇದ್ರ ಮುಂದಿನ ತಳ್ಳುತ್ತೆ, ಇದು ನೆಕ್ಸ್ಟ್ ಮುಂದಿನ ತಳ್ಳುತ್ತೆ. ಸೊ ಈಗ ನೀವು ಫಿಲಮ್ನಲ್ಲಿ ಟಾಕೀಸಲ್ಲಿ ಕ್ಯೂ ನಿಂತಿರ್ತೀರ. ಸೊ ಸುಮಾರು ಜನ ನಿಂತಿರ್ತಾರೆ ನಿಮ್ಮ ಹಿಂದ್ಗಡೆ. ಸೊ ನೀನು ಟಿಕೆಟ್ ಇಶ್ಯೂ ಮಾಡ್ತಿರಲ್ಲ. ಸೊ ಇದಕ್ಕೆ ಸಡನ್ನಾಗಿ ಬಂದು ಟಿಕೆಟ್ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಹಿಂದ್ಗಡೆನೇ ಒಂದ್ಸಲಿ ಜನ ದಬಾಯಿಸ್ತಳಿದ್ರೆ ನೀವು ನೋಡಿ ಬೇಡ ಅಂದ್ರೆ ನೀವು ಮುಂದಕ್ಕೆ ಹೋಗ್ತೀರಾ. ಹಾಗೆ ಇಲ್ಲೂ ಅಷ್ಟೇ. ಸೊ ನೀವು ಇಲ್ಲಿ ವಾಲ್ ಓಪನ್ ಮಾಡಿದ ತಕ್ಷಣ ಹಿಂದ್ಗಡೆನೇ ದಬಾಯಿಸ್ತಳುತ್ತೆ, ಅವಾಗ ನೀವು ಮುಂದಕ್ಕೆ ಹೋಗಿ ಸ್ಟಾರ್ಟ್ ಮಾಡ್ತೀರಾ. ದಟ್ ಈಸ್ ಕರೆಕ್ಟ್. ಹಾಗೆ ಇಲ್ಲೂ ನೋಡಿ, ನೀವು ಪ್ಲಕ್ಕಿ ಹಾಕಿದ ತಕ್ಷಣ ಎಲೆಕ್ಟ್ರಾನ್ಸ್ ಇಲ್ಲಿಂದ ಇಲ್ಲಿ ಬರಬೇಕು ಅಂತೇನಿಲ್ಲ, ಇಲ್ಲಿರೋ ಎಲೆಕ್ಟ್ರಾನ್ಸ್ ಮುಂದಕ್ಕೆ ಹೋಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ.
ಸೊ ಓಕೆ, ನೀವು ಕ್ಯೂನಲ್ಲಿ ನಿಂತ್ಕೊಂಡು ಹಿಂದ್ಗಡೆಯಿಂದ ದಬ್ಬಿಸ್ಕೊಂಬೋದು ಒಂದೇ, ಇಲ್ಲಿ ಎಲೆಕ್ಟ್ರಾನ್ ಹಿಂದಿನ ದಬ್ಬಿಸ್ಕೊಂಬೋದು ಒಂದೇ. ಇದನ್ನು ದಬ್ಬಲಿಕ್ಕೆ ಒಂದು ಫೋರ್ಸ್ ಬೇಕು, ಅದನ್ನು ನಾವು EMF ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಹೇಳ್ತೀವಿ. ಹಾಗೆ ರೈಟ್ ಆನ್ಸರ್ ಫಾರ್ ದಿಸ್ ಇಸ್ ದ ಸ್ಪೀಡ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಮೆಟಾಲಿಕ್ ವೈರ್ ಇಸ್ ವೆರಿ ಲಾರ್ಜ್. ಅದು ರಾಂಗ್ ಅದು. ಆದರೆ ಅಸರ್ಷನ್ ಟ್ರೂ, electric bulb starts glowing instantly as it is switched on. Assertion true, reason is false. Question number 10 ಗೆ her right option is C. Assertion is true but reason is false. ಸೊ ಅದಕ್ಕೆ ನೋಡಿ ಪ್ರತಿಯೊಂದು ಕ್ವಶನ್ಲಿ ಮೆಕ್ಯಾನಿಸಮ್ ಅರ್ಥ ಮಾಡ್ಕೋತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್. ಇಲ್ಲಿ ವಾಟರ್ ಫ್ಲೋ ಹೇಗಾಯ್ತು ಅಂತ ಅರ್ಥ ಆಯಿತು, ಇಲ್ಲಿ ಎಲೆಕ್ಟ್ರಾನ್ಸ್ ಹೇಗೆ ಫ್ಲೋ ಆಗುತ್ತೆ ಅಂತ ಅರ್ಥ ಆಗ್ತದೆ ಅಂತ ಭಾವಿಸ್ತೇನೆ. ಸೊ ನೀಟಾಗಿ ಅರ್ಥ ಆಗಿದ್ರೆ, ಕ್ಲಿಯರಾಗಿ ಅರ್ಥ ಆಗಿದ್ರೆ CU ಅಂತ ಟೈಪ್ ಮಾಡಿ. Next question number 11 ಗೆ ಬರೋಣ. 11. Question number 11. A steady current flows in a metallic conductor of non-uniform cross section. ದಯವಿಟ್ಟು ನೋಡಿ, ಒಂದು ಪೈಪ್